ವಿಶ್ವಜೀವಾಂತರತ್ವಾದ್ಯೈ ಲಿಂಗೈ ಸರ್ವೈ ಯುತಸ್ಸಹಿ ಅಂತ ಆಚಾರ್ಯರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ. ಈ ಶಬ್ದದಿಂದ ಆಚಾರ್ಯರು ಈ ಶಬ್ದದಿಂದ ಮುಂದಿನ ಶಬ್ದದಿಂದ ಎಲ್ಲ 9 ಸೂತ್ರಗಳೇನಿವೆ, ವೈಶ್ವಾನರಾಧಿಕರಣದ 9 ಸೂತ್ರಗಳು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯಾದ ಪ್ರಶ್ನೆಗಳಿಗೂ ಕೂಡ ಉತ್ತರ ಹೇಳ್ತಾ ಇದ್ದಾರೆ. ಏಕಃ ವಿಷ್ಣು ಇತಿ ಅನ್ವೇತಿ. ಏಕಃ ವಿಷ್ಣು, ಒಬ್ಬನೇ ವಿಷ್ಣುವೇ. ವಿಶ್ವಜೀವಾಂತರತ್ವಾದ್ಯೈ ಲಿಂಗೈ. ವಿಶ್ವಜೀವಾಂತರತ್ವ, ವಿಶ್ವ ಅಂದರೆ ಎಲ್ಲ, ಜೀವ ಅಂದರೆ ಜೀವರು, ಅವರ ಆಂತರ ಅಂದರೆ ಒಳಗಡೆ ಇರುವಂಥವನು. ಈ ಎಲ್ಲ ಲಿಂಗಗಳಿಂದ ಕೂಡಿದವನು ಒಬ್ಬನೇ ವಿಷ್ಣುವೇ ಆಗಿದ್ದಾನೆ. ಇಲ್ಲಿ ಯುತ ಸಹಿ ಅಂತ ಬಂದಿದೆ, ಸಹ ಅಂತ ಬಂದಿದೆ. ಸಹ ಅಂದರೆ ಯಾರು? ಅದು ಹಿಂದೆ ವಿಷ್ಣು ಅಂತ ಬಂದಿದೆ ನಮಗೆ. ಆದ್ದರಿಂದ ಉಚ್ಯತೆ ವಿಷ್ಣುರೇವೈಕಃ ಅಂತ. ಆದ್ದರಿಂದ ನಾವು ಇಲ್ಲಿ ಆ ವಿಷ್ಣು ಅಂತ ಅಧ್ಯಾಹಾರ ಮಾಡ್ಕೊಂಡ್ಬಿಟ್ರೆ ಒಬ್ಬನೇ ವಿಷ್ಣುವೇ ಈ ಎಲ್ಲ ಲಿಂಗಗಳಿಂದ ಕೂಡಿದ್ದಾನೆ. ಯಾವ ಲಿಂಗಗಳು? ಎಲ್ಲ ಜೀವರ ಅಂತರ್ಯಾಮಿಯಾಗಿರುವಿಕೆ ಮೊದಲಾದ ಲಿಂಗಗಳು. ಅಂತರ್ಯಾಮಿಯಾಗಿರುವಿಕೆ ಮತ್ತು ಸರ್ವಗತತ್ವ ಅನ್ನುವ ಲಿಂಗ, ಹಾಗೆಯೇ ಪಾಚಕತ್ವ ಅನ್ನುವ ಲಿಂಗ, ಈ ಎಲ್ಲ ಲಿಂಗಗಳಿಂದಲೂ ಕೂಡಿದವನು ಕೂಡ ಒಬ್ಬನೇ ಆಗಿದ್ದಾನೆ ಹೊರತು ಇಲ್ಲಿ ಅನೇಕ ಜನ ಇಲ್ಲ ಅಂತ ನಮಗೆ ಅದರಿಂದ ಸ್ಪಷ್ಟ ಆಗ್ತದೆ. ಅದರ ಒಟ್ಟಾರೆ ಲಭ್ಯವಾದ ಅರ್ಥವನ್ನು ರಾಘವೇಂದ್ರ ಸ್ವಾಮಿ ಹೇಳ್ತಾ ಇದ್ದಾರೆ. ಸಹ ಪ್ರಾಕ್ ಸರ್ವಗತತ್ವಾದಿನ ಉಕ್ತಃ. ಹಿಂದೆ, ಪ್ರಾಕ್ ಅಂದರೆ ಹಿಂದೆ, ಸರ್ವಗತತ್ವಾದಿನ, ಸರ್ವಗತತ್ವ ಮೊದಲಾದ ಗುಣಗಳು, ಸರ್ವಗತತ್ವ ಮತ್ತು ಸುಸೂಕ್ಷ್ಮತ್ವ, ದೇಹ ಪಾದಾದಿರಹಿತತ್ವ ಮೊದಲಾದ ಗುಣಗಳು ಉಳ್ಳವನು ಎಂಬುದಾಗಿ ಯಾರನ್ನು ಪ್ರತಿಪಾದನೆ ಮಾಡಿದ್ದಾರೋ ಉಕ್ತಃ ಅಂತಹ ಹೇಳಲ್ಪಟ್ಟಂತಹ ಏಕಃ ವಿಷ್ಣು ಏವ, ಒಬ್ಬನೇ ವಿಷ್ಣುವೇ ಈ ವಿಶ್ವಜೀವಾಂತರತ್ವಾದಿ ಲಿಂಗಗಳಿಂದಲೂ ಕೂಡ ಕೂಡಿದ್ದಾನೆ ಅಂತ ತಾತ್ಪರ್ಯ. ಯೌಗಿಕ ವೈಶ್ವಾನರ ಶಬ್ದಿತ ವಿಶ್ವಜೀವಾಂತರತ್ವಾದ್ಯೈ ಹೋಮಾಧಾರತ್ವ ಗಾರ್ಹಪತ್ಯಾದ್ಯಂಗತ್ವಾದ್ಯೈ ಲಿಂಗೈ ಯುತಃ. ಅಲ್ಲಿ ವೈಶ್ವಾನರ ಅಂತ ಶಬ್ದ ಇದೆ. ವೈಶ್ವಾನರ ಅಂದ್ರೆ ಏನು? ಆ ವೈಶ್ವಾನರ ಅನ್ನೋದು ಶಬ್ದ ಅದು ಯೌಗಿಕ, ಅದು ಯೋಗದ ಮೂಲಕ ಅರ್ಥವನ್ನು ಪ್ರತಿಪಾದನೆ ಮಾಡ್ತದೆ. ಯೋಗದ ಮೂಲಕ ಅರ್ಥವನ್ನು ಪ್ರತಿಪಾದನೆ ಮಾಡುವುದು ಅಂದರೆ ಈ ತನ್ನ ಶಬ್ದಗಳ ಮೂಲಕ ಅರ್ಥವನ್ನು ಪ್ರತಿಪಾದನೆ ಮಾಡೋದು. ಈ ವಿಶ್ವ ಅಂದರೆ ಎಲ್ಲ, ನರ ಅಂದರೆ ಜೀವರು, ವೈಶ್ವಾನರ ಅಂದರೆ ಎಲ್ಲ ಜೀವರಿಗೂ ಕೂಡ ಸಂಬಂಧಪಟ್ಟವನು ಅಂತ ಅರ್ಥ. ಇದು ಅದು ಯೌಗಿಕವಾದಂತಹ ಶಬ್ದ, ಅದು ವೈಶ್ವಾನರ ಅನ್ನೋ ಶಬ್ದ. ಅದರಿಂದ ಶಬ್ದಿತ ಅಂದರೆ ಹೇಳಲ್ಪಟ್ಟದ್ದು ಏನು? ವಿಶ್ವಜೀವಾಂತರತ್ವ, ಎಲ್ಲ ಜೀವರಿಗೂ ಅಂತರ್ಯಾಮಿಯಾಗಿರುವಿಕೆ. ಅಂತರತ್ವಾದ್ಯೈ ಇವೇ ಮೊದಲಾದ ಗುಣಗಳು. ಮತ್ಯಾವ ಗುಣಗಳು? ಹೋಮಾಧಾರತ್ವ, ಈ ಜಗತ್ತಿನಲ್ಲಿ ಎಲ್ಲೇ ಜ್ಞಾನ ಯಜ್ಞ ಮತ್ತು ದ್ರವ್ಯ ಯಜ್ಞ ನಡೆದರೂ ಕೂಡ ಆ ಎಲ್ಲ ಹೋಮಗಳಿಗೂ ಕೂಡ ಇವನೇ ಆಧಾರನಾಗಿದ್ದಾನೆ, ಆಧಾರಭೂತನಾದಂಥ ಅಗ್ನಿಯಾಗಿದ್ದಾನೆ. ಮತ್ತು ಗಾರ್ಹಪತ್ಯಾದ್ಯಂಗತ್ವ, ಗಾರ್ಹಪತ್ಯ, ದಕ್ಷಿಣಾಗ್ನಿ ಮತ್ತು ಆಹವನೀಯ ಅನ್ನುವಂಥ 3 ಅಗ್ನಿಗಳು, ಅಥವಾ ಆವಸತ್ಯ ಅಂತ ಇನ್ನೊಂದು ಅಗ್ನಿಯನ್ನು ಹೇಳ್ತಾರೆ, ಇನ್ನೂ ಅಗ್ನಿಗಳನ್ನು ಹೇಳ್ತಾರೆ. ಆ 3 ಆಗಲಿ 5 ಆಗಲಿ ಯಾವುದೇ ರೀತಿಯಾದಂಥ ಅಗ್ನಿಗಳಿಂದ ಕೂಡಿದವನು ಕೂಡ ಇದೇ ಪರಮಾತ್ಮನೇ ಆಗಿದ್ದಾನೆ. ಗಾರ್ಹಪತ್ಯಾದ್ಯಂಗತ್ವ, ಗಾರ್ಹಪತ್ಯ ಮೊದಲಾದ ಅಂಗಗಳನ್ನು ಒಳಗೊಂಡಿರುವಿಕೆ, ಇವೇ ಮೊದಲಾದ ಲಿಂಗಗಳಿಂದ ಕೂಡಿದವನು. ವೈಶ್ವಾನರ ಅಗ್ನ್ಯಾದಿ ಶಬ್ದೈ, ವೈಶ್ವಾನರ, ಅಗ್ನಿ, ವಾಯು ಇತ್ಯಾದಿ ಯಾವುದೇ ಶಬ್ದಗಳು ಬಂದರೂ ಕೂಡ ಆ ಎಲ್ಲ ಶಬ್ದಗಳಿಂದಲೂ ವಾಚ್ಯನಾದವನು ಇದೇ ಪರಮಾತ್ಮನೇ ಆಗಿದ್ದಾನೆ. ಮತ್ತೆ ತತ್ತತ್ ಸೂಕ್ತೈ, ಅಗ್ನಿ ಸೂಕ್ತ ಮತ್ತು ವಾಯು ಸೂಕ್ತ, ವರುಣ ಸೂಕ್ತ, ಹೀಗೆಲ್ಲ ಸೂಕ್ತಗಳು ಬಂದರೂ ಕೂಡ ಆ ಎಲ್ಲ ಸೂಕ್ತಗಳಿಂದಲೂ ಕೂಡ ಇವನೇ ಒಬ್ಬನೇ ಪ್ರತಿಪಾದ್ಯನಾಗಿದ್ದಾನೆ, ಬೇರೆ ಯಾರು ಕೂಡ ಪ್ರತಿಪಾದ್ಯರಾಗಿಲ್ಲ. ತತ್ತತ್ ಸೂಕ್ತೈ ತದ್ವಿದ್ಯಾಭಿಶ್ಚ, ಆಯಾ ಸೂಕ್ತಗಳು ಮತ್ತು ಆಯಾ ವಿದ್ಯೆಗಳು. ಕೆಲವು ಕಡೆ ಸೂಕ್ತ ಅಂತಂದರೆ ನಿರ್ದಿಷ್ಟವಾಗಿ ಒಂದೊಂದು ಇಷ್ಟಿಷ್ಟು ಮಂತ್ರಗಳನ್ನು ಒಳಗೊಂಡಂಥ ಭಾಗಕ್ಕೆ ಸೂಕ್ತ ಅಂತ ಹೇಳ್ತಿರ್ತಾರೆ. ಇನ್ನು ವಿದ್ಯಾ ಅಂತ ಒಂದು ಕಡೆ ಬರ್ತಿರ್ತದೆ. ವಿದ್ಯಾ ಅಂದರೆ ಅದು ಅನೇಕ ಸೂಕ್ತಗಳನ್ನು ಒಳಗೊಂಡಂಥದ್ದು ಒಂದು ವಿದ್ಯಾ. ಉದಾಹರಣೆಗೆ ಮಧುವಿದ್ಯಾ ಅಂತ ಹೇಳ್ತಾರೆ. ಮಧುವಿದ್ಯಾ ಅಂತಂದು ಛಾಂದೋಗ್ಯ ಉಪನಿಷತ್ನಲ್ಲಿ ಬರುವಂತಹ ಮಧುವಿದ್ಯಾ.
ಆ ಮಧುವಿದ್ಯಾ ಪ್ರತಿಪಾದ್ಯನಾದವನು ಈ ಭಗವಂತನೇ. ಹೀಗೆ ಅನೇಕ ಕಡೆ ಬೇರೆ ಬೇರೆ ಥರದ ವಿದ್ಯೆಗಳನ್ನು ಹೇಳ್ತಿರ್ತಾರೆ. ಹೀಗೆ ಆಯಾ ಸೂಕ್ತಗಳಿಂದ ಮತ್ತು ತದ್ವಿದ್ಯಾಭಿಶ್ಚ ಆಯಾ ವಿದ್ಯೆಗಳಿಂದಲೂ ಕೂಡ ಪ್ರತಿಪಾದ್ಯ, ಈ ಭಗವಂತನೇ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೀಗರ್ಥ. ಇಲ್ಲಿ ಹಿಂದಿನ 88ನೇ ಗದ್ಯ ಭಾಗದಲ್ಲಿ ತತ್ವಮಂಜರಿಯಲ್ಲಿ ಸೂಕ್ತ ವಿದ್ಯಾ ವ್ಯವಸ್ಥಾಯಾಶ್ಚ ಅಂತ ಹೇಳಿದ್ದೆ ಅಂತ ಒಂದು ವಾಕ್ಯ ಬಂದಿತ್ತು. ಅಲ್ಲಿ ಸೂಕ್ತ ವಿದ್ಯಾ ಅಂತಂದ್ರೆ ಸೂಕ್ತ ರೂಪವಾದ ವಿದ್ಯೆ ಅಂತ ನಾನು ಅರ್ಥ ಹೇಳಿದ್ದೆ. ಅದು ಆ ಅರ್ಥ ತಪ್ಪು ಅಂತಲ್ಲ. ಸೂಕ್ತವೂ ಒಂದೊಂದು ವಿದ್ಯೆಯೇ, ಒಂದೊಂದು ಮಂತ್ರವೂ ಒಂದೊಂದು ಸೂಕ್ತವೂ ಒಂದೊಂದು ವಿದ್ಯೆಯೇ. ಆದರೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಸ್ಪಷ್ಟವಾಗಿ ಹೇಳಿರುವಂತೆ ಸೂಕ್ತಗಳು ಮತ್ತು ವಿದ್ಯೆಗಳು. ಆದ್ದರಿಂದ ಅವರು ಅದ್ವೈತಗಳು ಪ್ರಶ್ನೆ ಮಾಡಿದ್ದೇನು, ಈ ಬೇರೆ ವಾದಿಗಳೆಲ್ಲ ಪ್ರಶ್ನೆ ಮಾಡಿದ್ದೇನು, ಸೂಕ್ತ, ಅಗ್ನಿ ಸೂಕ್ತ, ವಾಯು ಸೂಕ್ತ ಅಂತೆಲ್ಲ ವ್ಯವಸ್ಥೆ ಇದೆ ವೇದದಲ್ಲಿ. ಎಲ್ಲದಕ್ಕೂ ನಾರಾಯಣನೇ ವಾಚ್ಯ ಅಂತ ಹೇಳಿಬಿಟ್ರೆ ಯಾವುದು ಅಗ್ನಿ ಸೂಕ್ತ, ಯಾವುದು ವರುಣ ಸೂಕ್ತ, ಯಾವುದು ಇಂದ್ರ ಸೂಕ್ತ ಆಗ್ಲಿಕ್ಕೆ ಸಾಧ್ಯ? ಅದು ಸರಿ ಇಲ್ಲ. ಆದ್ದರಿಂದ ಎಲ್ಲದಕ್ಕೂ ನಾರಾಯಣನೇ ವಾಚ್ಯ ಅಂತ ಹೇಳಬಾರ್ದು ಅಂತ ಅವ್ರ ಪ್ರಶ್ನೆ ಇತ್ತು. ಹಾಗೆ ವಿದ್ಯಾ, ಇದು ಮಧುವಿದ್ಯಾ, ಇದು ಮತ್ತೊಂದು ಯಾವುದೋ ವಿದ್ಯಾ ಅಂತ ಹೀಗೆ ವಿದ್ಯೆಗಳ ಬಗ್ಗೆ ವರ್ಣನೆ ಮಾಡ್ತಿರ್ತಾರೆ ಶಾಸ್ತ್ರದಲ್ಲಿ. ನೀವು ಎಲ್ಲದಕ್ಕೂ ನಾರಾಯಣನೇ ಪ್ರತಿಪಾದ್ಯ ಅಂತ ಆಗಿಬಿಟ್ರೆ ಇದೊಂದು ಈ ವಿದ್ಯೆ, ಅದು ಆ ವಿದ್ಯೆ ಅಂತ ಈ ವಿದ್ಯೆಗೂ ಆ ವಿದ್ಯೆಗೂ ವ್ಯತ್ಯಾಸವನ್ನು ತೋರಿಸ್ತಿರ್ತಾರೆ ಶಾಸ್ತ್ರದಲ್ಲಿ. ಮತ್ತೆ ಇದು ಈ ಸೂಕ್ತ, ಅಗ್ನಿ ಸೂಕ್ತ, ಅದು ವರುಣ ಸೂಕ್ತ, ಅದು ವಾಯು ಸೂಕ್ತ ಅಂತ ಹೀಗೆಲ್ಲ ಸೂಕ್ತಗಳಿಗೆ ವ್ಯತ್ಯಾಸವನ್ನು ತೋರಿಸ್ತಾರೆ. ಎಲ್ಲದಕ್ಕೂ ನಾರಾಯಣನೇ ವಾಚ್ಯ ಆಗಿಬಿಟ್ರೆ ಇದು ಯಾವುದೂ ಹೊಂದೋದಿಲ್ಲ ಅಂತ ಅವ್ರ ಪ್ರಶ್ನೆ ಇತ್ತು. ಈಗ ನಮ್ಮ ಉತ್ತರ ಇದೆ, ಎಲ್ಲ ವಿದ್ಯೆಗಳಿಂದ, ಮಧುವಿದ್ಯೆ ಮೊದಲಾದ ಎಲ್ಲ ವಿದ್ಯೆಗಳಿಂದಲೂ ಇವನೇ ವಾಚ್ಯ, ಅಗ್ನಿ ಸೂಕ್ತ, ವರುಣ ಸೂಕ್ತ ಮೊದಲಾದ ಸೂಕ್ತಗಳಿಂದಲೂ ಇವನೇ ವಾಚ್ಯ. ಮತ್ತೆ ವೈಶ್ವಾನರತ್ವ ಅಂದರೆ ವಿಶ್ವಜೀವಾಂತರತ್ವ ಮೊದಲಾದ ಲಿಂಗಗಳುಳ್ಳವನು ಕೂಡ ಇವನೇ ಆಗಿದ್ದಾನೆ. ನತು ಅಜ್ಞಾದಿ ದೇವತಾ, ನತು ಅಜ್ಞಾದಿ ದೇವತಾ ಭೂತಂ ಚ. ಅಜ್ಞಾದಿ ಅಭಿಮಾನಿ ದೇವತೆಗಳಾಗಲಿ, ಅದಕ್ಕೆ ಅವರ ಅಭಿಮಾನಕ್ಕೆ ಪಾತ್ರವಾದಂತಹ ಜಡವಾದ ತತ್ವಗಳಾಗಲಿ ಯಾವುದೂ ಕೂಡ ಇಲ್ಲಿ ಪ್ರತಿಪಾದ್ಯ ಅಲ್ಲ ಅಂತ ಅಭಿಪ್ರಾಯ ಆಗ್ತದೆ. ಆದ್ದರಿಂದ ಆ ಭಗವಂತನನ್ನೇ ನಾವು ಅಂತರ್ಯಾಮಿ ಅಂತ ಹೇಳಿದ್ದು ಸರಿ ಇದೆ ಅಂತ ತಾತ್ಪರ್ಯ. ಅಲ್ಲಿ 5 ಅಗ್ನಿಗಳನ್ನ, 3 ಅಗ್ನಿ ಮತ್ತು 5 ಅಗ್ನಿ ಅಂತ ನಾನು ಹೇಳಿದೆ. 5 ಅಗ್ನಿ ಅನ್ನೋದು ಪ್ರಾಸಂಗಿಕವಾಗಿ ನಾನು ಹೇಳಿದ್ದು. ದಕ್ಷಿಣಾಗ್ನಿ, ಆಹವನೀಯ ಮತ್ತು ಗಾರ್ಹಪತ್ಯ ಅಂತ ಅನ್ನೋದು 3 ಅಗ್ನಿಗಳು. ಇನ್ನು ಸಭ್ಯ ಮತ್ತು ಆವಸತ್ಯ ಅಂತ ಮತ್ತೆರಡು ಅಗ್ನಿಗಳಿವೆ. ಪ್ರಾಸಂಗಿಕವಾಗಿ ಅವನ್ನು ಕೂಡ ಹೇಳಿದೆ. ದಕ್ಷಿಣಾಗ್ನಿ ಅಂತ ಅನ್ನೋದು ಈ ಪ್ರಾಯಶ್ಚಿತ್ತ ಹೋಮ ಮೊದಲಾದವುಗಳನ್ನು ಮಾಡಲಿಕ್ಕೆ ಉಪಯೋಗ ಆಗುವಂಥದ್ದು. ಮತ್ತು ಬ್ರಾಹ್ಮಣ ಭೋಜನಕ್ಕೆ ನಾವೇನು ಅಡಿಗೆ ತಯಾರು ಮಾಡ್ತೀವಿ ಅದನ್ನು ಈ ದಕ್ಷಿಣಾಗ್ನಿಯಲ್ಲೇ ತಯಾರು ಮಾಡ್ತಾರೆ. ಹಾಗೆ ಪುರೋಡಾಶವನ್ನು, ಯಜ್ಞದಲ್ಲಿ ಹಾಕಲಿಕ್ಕೆ ಬೇಕಾದ ಅನ್ನವನ್ನು ಬೇಯಿಸುವುದು ಕೂಡ ದಕ್ಷಿಣಾಗ್ನಿಯಲ್ಲೇ. ಮತ್ತು ಆಹವನೀಯ ಅಗ್ನಿ ಅಂದರೆ ಪ್ರಧಾನವಾದ ಯಾಗ, ಯಾವುದೊಂದು ಅಶ್ವಮೇಧವನ್ನು ಮತ್ತೊಂದು ಯಾವುದೋ ಯಾಗವನ್ನು ನಾವು ಪ್ರಾರಂಭ ಮಾಡಿದಾಗ ಅಲ್ಲಿ ಪ್ರಧಾನವಾದ ಯಾಗ ನಡೆಯುವುದು ಆ ಆಹವನೀಯ ಅಗ್ನಿಯಲ್ಲಿ. ಗಾರ್ಹಪತ್ಯಾಗ್ನಿ ಅಂದರೆ ಈ ಗೃಹಸ್ಥನಾದವನು ನಿತ್ಯ ಅಗ್ನಿಯನ್ನೊಂದೇನು ಸಂರಕ್ಷಣೆ ಮಾಡಿ ಇಟ್ಕೊಂಡಿರ್ತಾನೆ. ಯಾವತ್ತೂ ಆ ಅಗ್ನಿ ಆರ್ಲಿಕ್ಕೆ ಅವನು ಬಿಡೋದಿಲ್ಲ, ಶಾಂತ ಆಗ್ಲಿಕ್ಕೆ ಬಿಡೋದಿಲ್ಲ. ಅದು ಗಾರ್ಹಪತ್ಯಾಗ್ನಿ. ಸಭ್ಯ ಅಗ್ನಿ ಅಂತ ಏನಿದೆಯಲ್ಲ ಅದು ಕೂಡ ಈ ಅಗ್ನಿ ಸಂರಕ್ಷಣೆಗೆ ಸಂಬಂಧಪಟ್ಟ ಅಗ್ನಿಯೇ. ಅದ್ರ ಜೊತೆಗೆ ಇನ್ನೊಂದು ಪ್ರಯೋಜನ ಇದೆ. ಸಭ್ಯ ಅನ್ನುವ ಅಗ್ನಿಗೆ ವಿದ್ಯಾರ್ಥಿ ಭೋಜನಕ್ಕೆ, ಅವನು ಗೃಹಸ್ಥನಾದವನು, ಕುಲಪತಿ ಆದವನು ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಅವ್ರಿಗೇನು ಭೋಜನ ಮಾಡಿಸ್ತಾನೆ, ಅವ್ರಿಗೆ ಬೇಕಾದ ಭೋಜನವನ್ನು ಬೇಯಿಸುವುದು, ಅಡಿಗೆಯನ್ನು ಬೇಯಿಸುವುದು ಈ ಸಭ್ಯ ಅಗ್ನಿಯಲ್ಲಿ. ಇನ್ನು ಅವಸತ್ಯ ಅಂತ ಮತ್ತೊಂದು ಅಗ್ನಿ ಇದೆ, ಅದು ಕೂಡ ಅಗ್ನಿ ಸಂರಕ್ಷಣೆಗೆ ಸಂಬಂಧಪಟ್ಟದ್ದು ಅಂತ ಇಷ್ಟು ಮಾಹಿತಿಗಳು ನಮಗೆ ಬೇರೆ ಬೇರೆ ಕಡೆ ಸಿಗ್ತವೆ. ಇದು ಒಟ್ಟು ಆ 5 ಅಗ್ನಿ ಅಥವಾ 3 ಅಗ್ನಿಗಳ ಬಗ್ಗೆ ನಮಗೆ ಸಿಗುವಂಥ ಮಾಹಿತಿ. ಈ ಎಲ್ಲ 5 ಆಗಲಿ 3 ಆಗಲಿ ಅಗ್ನಿಗಳೆಲ್ಲವೂ ಕೂಡ ಭಗವಂತನ ಅಂಗಗಳೇ ಆಗಿವೆ ಅಂತ ತಾತ್ಪರ್ಯ.